ಸಿಎಂ ಸಿದ್ದರಾಮಯ್ಯ ಪ್ರತಿ ಬಾರಿ ಹೇಳ್ತಾ ಇದ್ದು ಯಾವುದೇ ತನಿಖೆಗಳು ನಡೀತಾ ಇದೆ, ಮೂರು ತನಿಖೆಗಳು ನಡೀತಾ ಇದೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತಂದಿದ್ದಾರೆ. ಬಹುಶಃ ಏನಾದ್ರು ಈ ತನಿಖೆಗಳು ಮುಕ್ತಾಯ ಆಗೋವರೆಗಾದ್ರೂ ಕಾಯ್ತೀರಾ ಅಥವಾ ಇಲ್ಲ ಸರ್, ಶೀಘ್ರದಲ್ಲೇ ಇದು ಮಾಡ್ತೀರಾ ಸರ್? ಇಲ್ಲಿ ಕಾಯ ಪ್ರಶ್ನೆನೆಲ್ಲ ಕೂಡಲೇ ನಾವು ಈ ಪ್ರಕರಣ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನೆ ಸಲ್ಲಿಸ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರೆ ಅನ್ನೋ ನಮಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ. ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳು ಇದೆ. ಅವರು ವ್ಯತಿರಿಕ್ತ ವರದಿನ ಸಲ್ಲಿಸಿದರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು. ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ನಾವು ಮೇಲ್ಮನೆ ಸಲ್ಲಿಸ್ತೀವಿ. ಅಲ್ಲ, ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈಗ ಲೋಕಾಯುಕ್ತ ವರದಿಯನ್ನು ಸಲ್ಲಿಸಿ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತ ನೋಡಿದ್ರೆ ಅದು ಪೂರಕ ಆಗುತ್ತಲ್ವಾ? ಅವರು ತನಿಖೆ ಸರಿಗೆ ಮಾಡಿದಾರಾ ಇಲ್ವಾ ಅನ್ನೋದಕ್ಕೆ ತಾವೇನು ಆರೋಪ ಮಾಡಿದ್ರಿ, ಅದಕ್ಕೆ ಪೂರಕ ಅಂಶಗಳು ಸಿಗುತ್ತಲ್ವಾ ಅಂತ ಅದು ತಾವು ಸರ್ ಅದನ್ನೇ ಸರ್, ಈಗ ಮಾನ್ಯ ನ್ಯಾಯಾಲಯ ಆ ವರದಿಯನ್ನು ಯಾವ ರೀತಿ ಪರಿಗಣಿಸಿ ನೋಡಬೇಕು. ಸೊ ಯಾಕೆ ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ನಾವು ಸಿದ್ದರಾಮಯ್ಯನವರ 14 ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ ನಾವು ನನ್ನ ಅರ್ಜಿಯಲ್ಲಿ ಮೈಸೂರು ನಗರ ಪ್ರಾಧಿಕಾರದಲ್ಲಿ 50 ನಡೆದಿರ್ತಕ್ಕಂಥ ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ. ಸೊ ಈ ಎಲ್ಲ ಅಂಶವನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿರೋದ್ರ ಬಗ್ಗೆ ನಾವು ಕೂಡ ತೀರ್ಪಿನಲ್ಲಿ ಪರಿಶೀಲನೆ ಮಾಡಿ ಸೊ ಅದನ್ನೆಲ್ಲ ಒಂದು ಪ್ರಶ್ನಿಸಿ ನಾವು ಮೇಲ್ಮನೆಯಲ್ಲಿ ಸಲ್ಲಿಸ್ತೀವಿ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತುವರೆಗೂ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ಕೊಬರ್ತಾರೆ. ಎಲ್ಲ ಒಂದು ಕಡೆ ಅದೆಲ್ಲವೂ ಕೂಡ ಇದು ಈ ತೀರ್ಪು ಬಂದರೂ ಕೂಡ ಪೂರಕ ಆಗ್ತದೆ ಸರ್ ಅಂತ. ಸರ್ ಯಾವುದೇ ಪೂರಕ ಇಲ್ಲ ಸರ್, ಇದು ತನಿಖೆ ಸಂಸ್ಥೆ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥದ್ದು. ಹಾಗಾಗಿ ತನಿಖೆ ಪೂರ್ತಿ ಮುಗಿದಾಗಿರೋವಾಗಲಿ ಅಥವಾ ಅಂತಿಮ ವರದಿ ಸಲ್ಲಿಸಿರೋ ಬಗ್ಗೆ ಆಗಲಿ ಯಾವುದೇ ಒಂದು ತೀರ್ಪು ಬಂದಿಲ್ಲ. ಹಾಗಾಗಿ ಬರೀ ತನಿಖಾ ಸಂಸ್ಥೆ ಬಗ್ಗೆ ಅಷ್ಟೇ ಬಂದಿರೋದ್ರಿಂದ ಸೊ ಯಾವುದೇ ತನಿಖಾ ಸಂಸ್ಥೆ ತನಿಖೆ ನಡೆಸಿ ಯಾವುದೇ ರೀತಿಯ ವರದಿ ಕೊಟ್ಟರೂ ಕೂಡ ಸೊ ಅದರ ಬಗ್ಗೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಂದರೆ ನಾವೇನು ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ತಪ್ಪಿತ ಶಿಕ್ಷೆ ಕೊಡಿಸುವಂಥ ಅವಕಾಶ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯಗಳು ನಂತರ ಇದೆ. ಹಾಗಾಗಿ ಆರೋಪಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರೋಪವನ್ನು ತಪ್ಪಿಸೋಕ್ಕೆ ಸಾಧ್ಯ ಇದೆ. ಅಂದರೆ ಈ ತೀರ್ಪು ಪ್ರಕರಣದ ಮೇಲೆ ಪ್ರಭಾವ ಬೀರುತ್ತಾ ಅಂತೇಳಿ ಇದಕ್ಕೆ ಖಂಡಿತ ಇಲ್ಲ ಸರ್. ಇಲ್ಲಿ ಬರೀ ತನಿಖಾ ಸಂಸ್ಥೆ ತನಿಖೆ ನಡೆಸೋ ಬಗ್ಗೆ ಅಷ್ಟೇ ತೀರ್ಪಾಗಿರೋದ್ರಿಂದ ಸೊ ತನಿಖೆಯ ಬಗ್ಗೆ ಆಗಲಿ ಅಥವಾ ನನ್ನ ಆರೋಪಕ್ಕೆ ಬಗ್ಗೆ ಆಗಲಿ ಸೊ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮ ಬೀರಲ್ಲ. ಅಲ್ಲ, ಈ ಹೋರಾಟದಲ್ಲಿ ತಮಗೆ ಇದು ದೊಡ್ಡ ಸರ್ ದೊಡ್ಡ ಹಿನ್ನಡೆ ಸರ್, ಒಂದು ಸಣ್ಣ ಹಿನ್ನಡೆ ಸರ್. ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ. ಹಾಗಾಗಿ ಈಗ ಇದುವರೆಗೂ ಸಾಕಷ್ಟು ಜಯಗಳನ್ನು ಗಳಿಸಿದ್ವಿ. ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ. ಹಾಗಂತ ವಿಚಲಿತ ಆಗುವಂಥ ಒಂದು ವಿಚಾರ ಏನಿಲ್ಲ. ಅದೇ ಉತ್ಸಾಹದಿಂದ ಅದೇ ಒಂದು ಹೋರಾಟದ ಮನೋಭಾವದಿಂದ ಮೇಲ್ಮನೆಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಿಸುವಂಥ ಪ್ರಯತ್ನ ನಾವು ಮುಂದುವರಿಸ್ಕೊಂಡು ಈಗ ಲೋಕಾಯುಕ್ತ ವರದಿಯನ್ನು ಯಾರೂ ಸಹ ನೋಡಿಲ್ಲ ಅಥವಾ ಯಾವುದು ಅಧಿಕೃತವಾಗಿ ಗೊತ್ತಾಗಿಲ್ಲ. ಸೊ ಹಾಗಾಗಿ ಲೋಕಾಯುಕ್ತ ವರದಿ ಮೇಲೆ ಅಂದರೆ ಈ ತಮ್ಮ ಆರೋಪಗಳಿಗೆ ಪೂರಕವಾದಂತಹ ತನಿಖೆ ಆಗಿರುತ್ತೆ ಅನ್ನೋ ವಿಶ್ವಾಸ ಇದೆಯಾ ಅಥವಾ ಈಗಲೂ ಇಲ್ವಾ ಅಂತ? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧಾರವನ್ನ ಮಾಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಈ ಮೂಲಕ ತಮ್ಮ ಕಾನೂನು ಹೋರಾಟವನ್ನು ಮುಂದುವರಿಸುತ್ತೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆಯಾಗಿದೆ. CBI ತನಿಖೆಯಿಂದ CM ಸಿದ್ದರಾಮಯ್ಯನವರು ಬಚಾವಾಗಿದ್ದಾರೆ. ಅತಿದೊಡ್ಡ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧಾರವನ್ನ ಮಾಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, CM ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಶುಭ ಶುಕ್ರವಾರ. ಅತಿದೊಡ್ಡ ರಿಲೀಫ್ ಸಿಕ್ಕಿರುವಂತಹದ್ದು. CBI ತನಿಖೆಯ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಅಂತಲೂ ಕೂಡ ಹೇಳ್ಬಹುದು. ಬಟ್ ಯಾವ ಗ್ರೌಂಡ್ಸ್ನಲ್ಲಿ ಈ ತೀರ್ಪು ಬಂದಿದೆ, ಜೊತೆಗೆ ದೂರುದಾರರ ಮುಂದಿನ ನಡೆ ಏನಾಗಿರುತ್ತೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮುರಳಿ? ಖಂಡಿತವಾಗಿಯೂ ಪ್ರೇಮ್, ಯಾಕಂದರೆ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಪ್ರಕರಣವೂ ಇತ್ತು. ಇವತ್ತು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದುವರೆಗೂ ಕೂಡ ನಡೆದಂಥ ಕಾನೂನಿನ ಹೋರಾಟ ಏನಿತ್ತು, ಕಾನೂನಿನ ಹೋರಾಟದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು. ಯಾಕೆಂದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ನಿಂದ ಹಿಡಿದು ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಪ್ರಶ್ನೆ ಮಾಡೋ ತನಕ ಹಿಡಿದು ಅದಾದ ನಂತರ ಲೋಕಾಯುಕ್ತ, ಅದಾದ ನಂತರ ED ತನಿಖೆ, ಈ ಎಲ್ಲ ತನಿಖೆಗಳು ಕೂಡ ಮೂಢ ಹಗರಣ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡ್ತಾ ಇತ್ತು CM ಸಿದ್ದರಾಮಯ್ಯ ಅವರಿಗೆ. ಆದರೆ ಈಗ ಇವತ್ತು ಒಂದು ರೀತಿ ಒಂದು ಶುಭ ಶುಕ್ರವಾರ ಅಂತ ಹೇಳ್ಬೋದು. CBI ಈ ಪ್ರಕರಣವನ್ನು CBIಗೆ ಕೊಡಬೇಕು, ಲೋಕಾಯುಕ್ತದ ತನಿಖೆಯ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತೇಳಿ ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ರು ಸ್ನೇಹಮಯಿ ಕೃಷ್ಣ. ಆದರೆ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡಿದಂಥ ಅರ್ಜಿಯನ್ನು ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾವನ್ನು ಮಾಡಿರುವಂಥದ್ದು ನಾಗಪ್ರಸನ್ನ ಅವರ ಪೀಠ. ಅದರಲ್ಲಿ 3 ಅಂಶಗಳನ್ನು ಇಟ್ಕೊಂಡು ಒಂದು ಆದೇಶವನ್ನು ಮಾಡಿದರೆ. 3 ಅಂಶಗಳಲ್ಲಿ ಇದು ಲೋಕಾಯುಕ್ತದ ತನಿಖೆ ಯಾವ ವಿಚಾರಕ್ಕಾಗಿ ನಡೀಬೇಕು, ಜೊತೆಗೆ ಲೋಕಾಯುಕ್ತದ ತನಿಖೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಅಂತಿಮ ವರದಿಯನ್ನು ಕೆಳಹಂತದ ನ್ಯಾಯಾಲಯಕ್ಕೆ ಅಂದರೆ ಟ್ರಯಲ್ ಕೋರ್ಟ್ಗೆ ಇನ್ನೂ ಕೂಡ ಸಲ್ಲಿಕೆಯನ್ನು
ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿಯೇ ಅದನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಬರುವಂಥದ್ದು ಸಮಂಜಸ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಈ ಮೂಲಕ ಒಂದಂತೂ ಕ್ಲಿಯರ್ ಆಗಿ ಆಗ್ತದೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ಸಿಬಿಐ ಟೆನ್ಷನ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಲೋಕಾಯುಕ್ತದ ತನಿಖೆ ನಡೀತಾ ಇದೆ. ಲೋಕಾಯುಕ್ತದವರು ಇದಾದ ಬಳಿಕ ಯಾವತ್ತು ಬೇಕಾದ್ರೂ ಕೂಡ ಅಂತಿಮ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ಬೋದು. ಅದರ ಬಗ್ಗೆ ಆದೇಶದ ಪ್ರತಿಯಲ್ಲಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗತ್ತೆ. ಯಾವತ್ತು ಅದಕ್ಕೆ ರಿಲೀಫ್ ಅನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡ್ಬೇಕಾಗಿರೋಂಥದ್ದು. ಯಾಕಂದ್ರೆ 28ನೇ ತಾರೀಕಿನ ತನಕ ಅವಕಾಶವನ್ನು ಕೊಟ್ಟಿದ್ರು. ಅದಾದ ಬಳಿಕ ಅಂತಿಮ ಆದೇಶದ ತನಕ ಯಾವುದೇ ರೀತಿಯ ವರದಿಯನ್ನು ಸಲ್ಲಿಕೆ ಮಾಡಬಾರ್ದು ಅಂತ ಹೇಳಿದ್ರು. ಆದೇಶದ ಪ್ರತಿಯಲ್ಲಿ ಯಾವ ದಿನಾಂಕವನ್ನ ನಮೂದನ್ನು ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗಿರೋಂಥದ್ದು. ಇನ್ನು ಲೋಕಾಯುಕ್ತದ ತನಿಖೆಯು ಕೂಡ ಬಹುತೇಕ ಕಂಪ್ಲೀಟ್ ಆಗಿರೋ ಹಂತ ಇದ್ದಿದೆ. ಲೋಕಾಯುಕ್ತದ ಪೊಲೀಸರು ಯಾವ ರೀತಿಯಲ್ಲಿ ತನಿಖಾ ವರದಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಕುತೂಹಲ ಇರುವಂಥದ್ದು. ಇದಿಷ್ಟು ಕಾನೂನಿನ ಹೋರಾಟ. ಆದರೆ ಕಾನೂನಿನ ಹೋರಾಟನ ಪ್ರಾರಂಭ ಮಾಡಿದ ಸ್ನೇಹಮಯಿ ಕೃಷ್ಣ ಕೂಡ ಒಂದಷ್ಟು ಕಾನೂನು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅದನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಿನ ತನಕ ಅಂದ್ರೆ ಇಲ್ಲಿಯ ತನಕ ಇದ್ದಂಥ ಟೆನ್ಷನ್ ಈಗ ರಿಲೀಫ್ ಅನ್ನ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯ ಸಿಬಿಐ ತನಿಖೆ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಪ್ರೇಮ್, ಮುರಳಿ, ಈಗಾಗಲೇ ತೀರ್ಪು ಬಂದ ಬಳಿಕ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು, ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳಿ. ಈಗ ಲೋಕಾಯುಕ್ತ ತನಿಖೆ ಕಂಪ್ಲೀಟ್ ಆಗಿ ವರದಿ ಸಲ್ಲಿಸುವವರೆಗೂ ಕೂಡ ಕಾಯ್ತಾರಾ, ಅಥವಾ ಈ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನೆ ಮಾಡಿ ಮತ್ತೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಮುರಳಿ? ಲೋಕಾಯುಕ್ತದ ತನಿಖೆ ವರದಿಯನ್ನು ಸಲ್ಲಿಕೆ ಮಾಡುವಂಥ ಅವಶ್ಯಕತೆಗಳು ಏನಿಲ್ಲ. ಯಾಕೆಂದರೆ ಅದನ್ನು ಅಲ್ಲಿಯ ತನಕ ಕಾಯುವಂಥ ಅವಶ್ಯಕತೆಗಳೇನಿಲ್ಲ. ಯಾಕೆಂದರೆ ಹೈಕೋರ್ಟ್ನ ಆದೇಶ ಏನಿದೆ, ಹೈಕೋರ್ಟ್ನ ಆದೇಶದ ಪ್ರತಿಯನ್ನು ಇಟ್ಕೊಂಡು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ SLP ಅಂದರೆ ಮೇಲ್ಮನವಿಯನ್ನು ಸಲ್ಲಿಕೆಯನ್ನು ಮಾಡೋದಕ್ಕೆ ಅವಕಾಶಗಳು ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅಥವಾ ಲೋಕಾಯುಕ್ತದ ಪೊಲೀಸರು ಯಾವುದೋ ಅಂತಿಮ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ ಬಳಿಕ